ಇದ್ರೂ ಇನ್ನೂ ತಪ್ಪ ಅಂತ ಅವ್ರಿಗೆ ಅರಿವಾಗಿಲ್ಲ. ಅವ್ರಿಗೆ ಅದ್ರ ಜೊತೆಗೆ ಇವಾಗ ಮತ್ತೆ ಹೊಸ ಕತಿ ಬೇರೆ ಮಾಡಿರೋದು. ನಿಮ್ ಕಂಟೆಂಟ್ ಸಿಗುತ್ತಂತಾನೆ ಅವರೆಲ್ಲ ಇನ್ನ ಹೆಸರು ಹೇಳ್ಕೊಂಡು ಬೆಳಿಬೇಕನ್ನೋ ಉದ್ದೇಶ ಯಾರಿಗೂ ಇಲ್ಲ. ನೀನು ಬಂದು ಯಾರಿಗೆ ತಡವಿ ಅನ್ನೋದು ನೀನ್ ಫಸ್ಟ್ ಅರ್ಥ ಮಾಡಿ. ಇಡೀ ನಮ್ಮ ಉತ್ತರ ಕರ್ನಾಟಕನ ಎದ್ ನಿಂತೈತದ. ಏನ್ ಮಾಡ್ಕೋತೀಯ ಯೂಟ್ಯೂಬರ್ ಅನ್ನೋದು, ಚಿಕ್ಕ ಯೂಟ್ಯೂಬರ್ ಅನ್ನೋದು ಎಳದ್ ನಿಂತಿದ್ದೇನೆ ತಾಯಿ. ಒಂದೇ ಸತಿ ಏನು ಮುಗಿಲಿ. ನಾನು ಕೂಡ ನಿನ್ ಯೂಟ್ಯೂಬ್ ಸಬ್ಸ್ಕ್ರೈಬರ್ ಗೊತ್ತಾ. ನೀನು ಉತ್ತರ ಕರ್ನಾಟಕ ಜನ ರಗಡು ನೋಡ್ತೀನಿ. ನಿನ್ ಸೀರೆ ವಿಚಾರ ಬಿಟ್ಟು ಮಿಕ್ಕಿದ್ದೆಲ್ಲಾನು ಮಾತಾಡಕತ್ತೆ ಎಲ್ಲ ನೀನ್ ಅವರೇ ಮಾಡ್ತಾರ ಬಾಯಿ. ಉತ್ತರ ಕರ್ನಾಟಕ ಜನ ತಕ್ಷಣ ಕಾನೂನು ಒಬ್ಬರಿಗೆ ಗೊತ್ತಂತ ನೀನ್ ಅನ್ಕೊಳ್ಕೊ. ವರ್ಷ ಮಕ್ಳಿಗೆ ಹೋಗಿ ಕೇಳ ಗೊತ್ತಿರ್ತಿ. ಹೌದವು ನಾವು ಹುಟ್ಟುತ್ತಲೇನೆ ನೀನು ಶತ್ರುವಾಗಿ ಹುಟ್ಟಿದ್ವಿ. ವಿಶಾಲವಾದ ಹೃದಯದ ನಿಮ್ಗೆ ಏನ್ ಗೊತ್ತೈತಿ. ಉತ್ತರ ಕರ್ನಾಟಕ ದಕ್ಷಿಣ ಕರ್ನಾಟಕ ಭೇದ ಭಾವ ಮಾಡಿ ಮಾತಾಡ್ತೀನಿ ನೋಡು. ನೀನೋ ಮಾತಾಡಕತ್ತಿ. ನಾನು ಹೇಳಿದ್ರು ಕೂಡ ನೀನ್ ಅದ್ರ ಮೇಲೂ ನೀವು ಹುಟ್ಟಿಸ್ಕೊಂಡು ಮಾತಾಡ್ತಿರಾಗ ಇನ್ನೂ ಬೆಂಕಿ ಹತ್ ಬರ್ತೈತಿ ನಮ್ಗೆ ಉತ್ತರ ಕರ್ನಾಟಕ ಮಂದಿಗೆ. ಸತ್ಯ ಮಾತಾಡ ಕೆಟ್ಟವ್ರ ಆತವ್ರ ಅವ್ರು. ಯಾರು ನಿನ್ ತರ ಮಾತಾಡಿದ ನಾವು ಕೇಳಲೇ ಇಲ್ಲ. ಒಂದದನ ಕರ್ಮ ಮಾಡಿ ಹಾಕ್ಯಾರ ಅಂದ್ರ ಅವ್ರು ನಿಮ್ಮನ್ನ ಬಿಡಂಗಿಲ್ಲ. ಸುಮ್ತಿ ಅಂದಂಗ ಉತ್ತರ ಕರ್ನಾಟಕ ಜನಕ್ಕೆ ಎಬ್ಬಸ್ ಕುಂದ್ರಿಸ್ಬಿಟ್ಟಿ ನೀನೇ. ಏನ ಎಲ್ಲಾ ತಡವಿದ್ದೆ ನೀನೇ ತಾಯಿ ಮೊದಲು ಬಂದ್. ನೀನು ಸಾರಿ ಕೇಳೋವರೆಗೂ ಯಾರು ಬಿಡೋದಿಲ್ಲ. ನಾನು ಇರ್ತದ ಅದನ್ನ ಎಲ್ಲಿ ತೋರಿಸ್ಬೇಕಲ್ಲ. ಉತ್ತರ ಕರ್ನಾಟಕ ರಗಡು ನೋಡ್ತೀನಿ. ಹಾಯ್ ನಮಸ್ಕಾರ, ವೆಲ್ಕಮ್ ಟು ತುಳಜಾ ಬ್ಲಾಗ್ ಚಾನಲ್. ಎಲ್ಲರೂ ಹೆಂಗಿದ್ದೀರಾ? ಆರಾಮಿದ್ದೀರಾ ಅನ್ಕೊಂಡಿನಿ. ನಾನು ಕೂಡ ಆರಾಮಾಗಿದ್ದೀನಿ. ಇವತ್ತಿನ ಬ್ಲಾಗ್ ಏನಂತ ನಿಮಗೂ ಆಗುತ್ತೆ ಫ್ರೆಂಡ್ಸ್. ನೋಡಿದ್ರೆ ಪೂರ್ತಿಯಾಗಿ ವಿಡಿಯೋ ನೋಡ್ರಿ ಎಲ್ಲರೂ. ಆದರೂ ಇನ್ನೂ ಇಷ್ಟು ಜನ ವಿಡಿಯೋ ಮಾಡಿ ಹಾಕಿದ್ರು ನಿನ್ನ ತಪ್ಪು ಇಷ್ಟ ಅಂತ ಎತ್ತಿ ತೋರಿಸಿದ್ರು ಇನ್ನೂ ತಪ್ಪು ಅಂತ ಅವ್ರಿಗೆ ಅರಿವಾಗಿಲ್ಲ. ಅವ್ರಿಗೆ ಗೊತ್ತೇ ಆಗಲಾಗಿತ್ತು. ಅಂದ್ರೆ ಅವರು ಈ ಮೈಂಡ್ ಸೆಟ್ ಅವ್ರು ಎಲ್ಲಿ ಹೋಗಿ ಇಟ್ಕೊಂಡ್ರ ಅನ್ನೋದಾಗ ಗೊತ್ತಾಗವಲ್ಲ ನನಗೆ. ಇಷ್ಟು ಜನ ವಿಡಿಯೋ ಮಾಡಿ ಹಾಕಕತ್ತಾರ, ಇಷ್ಟು ಜನ ಹೇಳಕತ್ತಾರ, ಇಷ್ಟು ತಪ್ಪು ಮಾಡಿ ನೀನು ಇಷ್ಟೆಲ್ಲ ಮಾತಾಡಿದ್ದು ಒತ್ತಿ ಹೇಳಿದ್ರು ಅವ್ರಿಗೇನೋ ನಾವು ತಪ್ಪೇ ಮಾಡಿಲ್ಲ ಅನ್ನೋ ಮನವರಿಕೆ ಅವ್ರದವರೇ ಮಾಡ್ಕೊಳಕತ್ತಾರ. ಅದ್ರ ಜೊತೆಗೆ ಇವಾಗ ಮತ್ತೆ ಹೊಸ ಕತಿ ಬೇರೆ ಎಲ್ಲ ಹುಟ್ಟಿಸ್ಕೊಂಡು ಮಾತಾಡತ್ತಾರ. ಎಲ್ಲರೂ ಅವ್ರದವ್ರೇ ಮಾತಾಡ್ಕೊಳತ್ತಾರ. ಏನೋ ಅಂದೇ ಇರೋದನ್ನು ಅಂದಿನೇ ಅಂತ ಅವರೇ ಹುಟ್ಟಿಸ್ಕೊಂಡು ಎಲ್ಲರೂ ವಿಡಿಯೋ ಮಾಡಿ ಹಾಕೊಳತ್ತಾರ. ಅವ್ರು ಯೂಸ್ಗೋಸ್ಕರ ಮಾಡತ್ತಾರ. ಯಾರು ಯೂಸ್ ಮಾಡ್ಕೊಳಕ್ಕೆ, ನೀವು ಯೂಸ್ಗೋಸ್ಕರ ಬೇರೆ ವಿಡಿಯೋ ಮಾಡೋಕ್ಕಾಗಲ್ಲ. ನಿಮ್ದು ಒಂದೇ ಐತೆ ವಿಡಿಯೋ. ನಿಮ್ಮ ವಿಡಿಯೋ ಮಾಡಿದ್ರೆ ಯೂಸ್ ಬರ್ತಂತ ಅನ್ಕೊಂಡ್ರೆ ನೀವು ಅಂದರೆ ಈ ಯೂಟ್ಯೂಬರ್ ಎಲ್ಲರೂ ನಿಮ್ಮ ವಿಡಿಯೋದಿಂದನೇ ಅವರೆಲ್ಲ ಬೆಳೆದಿರೋದು, ಅವರೆಲ್ಲ ಯೂಟ್ಯೂಬ್ ಮಾಡಿರೋದು. ನಿಮ್ಮ ಕಂಟೆಂಟ್ ಸಿಗುತ್ತಂತಾನೆ ಅವರೆಲ್ಲ ಯೂಟ್ಯೂಬ್ ಓಪನ್ ಮಾಡಿರೋದು ಅನಿಸ್ತೈತೆ. ಹೌದಲ್ಲ? ನಿನ್ನ ಕಂಟೆಂಟ್ಗೋಸ್ಕರ ಯಾರು ಕಾಯ್ಕೊಂಡು ಕೂತಿದ್ದಿಲ್ಲ. ನಿನ್ನ ಹೆಸರು ಹೇಳ್ಕೊಂಡು ಬೆಳಿಬೇಕನ್ನೋ ಉದ್ದೇಶ ಯಾರಿಗೂ ಇಲ್ಲ ಇಲ್ಲಿ. ಏನು ಅರ್ಥ ಮಾಡ್ಕೊ ಫಸ್ಟ್. ನೀನು ಏನು ಮಾತಾಡಿ, ನೀನು ಯಾರು ಸಾವಾಸಕ್ಕೆ ಬಂದು, ನೀನು ಯಾರು ತಂಟೆಗೆ ನೀನು ಬಂದು ಯಾರಿಗೆ ತಡವಿ ಅನ್ನೋದು ನೀನು ಫಸ್ಟ್ ಅರ್ಥ ಮಾಡ್ಕೊ. ನೀನು ಉತ್ತರ ಕರ್ನಾಟಕ ಜನ ಅಂದು ಹೆಂಗೆ ಬೇಕಾದಂಗೆ ಬೈದು ಬಿಟ್ಕೊಂಡ್ಬಿಡ್ಬೋದು. ಎಲ್ಲಾರನ್ನ ಹೆಂಗೆ ಬೇಕಾದ್ರೂ ಅಂದು ಬಿಡ್ಬೋದು. ಇವ್ರೇನು ಮಾಡ್ಕೊತಾರ ನಿನಗೆ ಅನ್ನಂಗಾಗಿತ್ತು. ನೀನು ಏನೇ ಹೇಳಿದ್ರಲ್ಲ, ಕಂಪ್ಲೇಂಟ್ ಕೊಡ್ತೀನಿ, ಕೇಸ್ ಹಾಕ್ತೀನಿ, FR ಹಾಕ್ತೀನಿ ಅಂತ. ಯಾರ ಮೇಲೆ ಅಂತ ಹಾಕ್ತೀರಿ? ಎಷ್ಟು ಜನದ ಮೇಲೆ ಹಾಕ್ತೀನಿ ನೀನು? ಇಡೀ ನಮ್ಮ ಉತ್ತರ ಕರ್ನಾಟಕನ ಎದ್ದು ನಿಂತೈತದ. ಏನು ಮಾಡ್ಕೋತೀಯ ಮಾಡ್ಕೊ, ನಾವು ತಯಾರಾಗಿ ನಿಂತೀವಿ. ಅದನ್ನೇನು ಮಾಡ್ಬೇಕಂತೀಯ ಮಾಡ್ಕೊಂಬಿಡು. ನೀನು ಸೀರೆ ವಿಚಾರ ಬಂದಾಗ ಯಾರು ಏನೂ ಮಾತಾಡಿರಲಿಲ್ಲ. ನೀನು ಎಷ್ಟು ಧೈರ್ಯ ಇದ್ದರೆ ನೀನು ಉತ್ತರ ಕರ್ನಾಟಕದವ್ರ ಬಗ್ಗೆ ಮಾತಾಡೋದು. ಕಚಡ ಯೂಟ್ಯೂಬರ್ ಅನ್ನೋದು, ಚಿಕ್ಕ ಯೂಟ್ಯೂಬರ್ ಅನ್ನೋದು. ನಿನ್ಗೆ ಅಷ್ಟೊಂದು ಕೇವಲವಾಗಿ ಕಾಣಿಸಕತ್ತಾರ ಯೂಟ್ಯೂಬರ್ ಎಲ್ಲರೂ ನಿನ್ಗೆ. ಹೌದಿಲ್ಲ? ನೀನೇನು ಒಮ್ಮೆ ಬೆಳೆದು ನಿಂತಿದ್ದೇನೆ ತಾಯಿ. ಒಂದೇ ಸತಿ ಏನು ಮುಗಿಲಿಗೆ ಮುಟ್ಟಿದ್ದೇನೆ ಹೋಗಿ ನೀನು. ಅಷ್ಟು ದೊಡ್ಡಕ್ಕೆ ಆಗಿಬಿಟ್ಟಿದ್ದೇನೆ. ಒಂದೇ ದೊಡ್ಡ ಯೂಟ್ಯೂಬರ್ ಆಗಿ ಕೂತಿದ್ದೇನೆ. ನೀನು ನೀನು ಫಸ್ಟ್ ಜೀರೋದಿಂದಾನೇ ನೀನು ಯೂಟ್ಯೂಬ್ ಚಾಲೂ ಮಾಡಿದ ಅನ್ನೋದು ನೆನಪಿಟ್ಕೊ. ನಿನಗೆ ಸಪೋರ್ಟ್ ಯಾರು ಮಾಡ್ಯಾರ ಅನ್ನೋದು, ಎಷ್ಟು ಜನದ ನೀನು ಉತ್ತರ ಕರ್ನಾಟಕ ಜನದ ಕಮೆಂಟ್ ಅದ ಫಸ್ಟ್ ಹೋಗಿ ಹಿಂದಿನಿಂದ ನೋಡ್ಕೊಂಬ. ನಾನು ಕೂಡ ನಿನ್ನ ಯೂಟ್ಯೂಬ್ ಸಬ್ಸ್ಕ್ರೈಬರ್ ಗೊತ್ತಾ. ನಾನು ಫಸ್ಟಿಂದ ನಿನ್ನ ಚಿಕ್ಕ ಪಾಪು ಪ್ರೆಗ್ನೆಂಟ್ ಇದ್ದಾಗಿಂದ ನೋಡ್ಕೊತ ಬಂದೀನಿ ನಾನು ನಿನ್ನ ಯೂಟ್ಯೂಬನ್ನ. ಇಷ್ಟೆಲ್ಲ ನಾವು ಸಪೋರ್ಟ್ ಕೊಟ್ಟೆ. ನಾನು ಉತ್ತರ ಕರ್ನಾಟಕ ಜನಕ್ಕೆ, ನೀನು ಉತ್ತರ ಕರ್ನಾಟಕ ಜನದ ರಗಡು ನೋಡ್ತೀನಿ, ಅವ್ರದ್ದು ಅದು ನೋಡ್ತೀನಿ, ಅವ್ರದ್ದು ಇದು ನೋಡ್ತೀನಿ. ಯಾರ್ದು ಏನು ನೋಡೋಕ್ಕೆ ಸಾಧ್ಯ? ನಿಂದೇ ನೀನು ನೋಡ್ಕೊಳಕ್ಕೆ ಆಗೋವಲ್ದು. ನೀನು ಏನು ಮಾತಾಡೋದೇ ನಿನಗೆ ಅರಿವಿಲ್ಲ. ನೀನು ಯಾರಿಗೆ ಏನು ಭಯಕತ್ತೆ ಅನ್ನೋದೇ ನಿನಗೆ ಗೊತ್ತಿಲ್ಲ. ನೀನು ಕೊಟ್ಟಿದ್ದೀ, ಅವ್ರು ತಗೊಂಡಾರ, ಅವ್ರಿಗೆ ಮಾತಾಡಬೇಕಾಗಿತ್ತು. ನಿನ್ನ ಸೀರೆ ವಿಚಾರ ಬಿಟ್ಟು ಮಿಕ್ಕಿದ್ದೆಲ್ಲಾನು ಮಾತಾಡಕತ್ತಿಲ್ಲ. ಏನು ಅನ್ಸೋದಿಲ್ಲ ನಿನಗೆ. ಎಷ್ಟು ಧೈರ್ಯ ಇದ್ರೆ ನೀನು ಉತ್ತರ ಕರ್ನಾಟಕದವ್ರ ಬಗ್ಗೆ ಮಾತಾಡ್ತೀನಿ. ಮತ್ತೆ ಹೇಳ್ತೀವಿ ಉತ್ತರ ಕರ್ನಾಟಕದವ್ರು ರಗಡ್ ನೋಡ್ತೀನಿ, ಅವ್ರ ಮೇಲೆ ಕೇಸ್ ಮಾಡ್ತೀನಿ ಅಂತ. ಏನು ಕೇಸ್ ಮಾಡೋದು? ನೀನು ಅವರೇ ಮಾಡ್ತಾರೆ ಬಾಯಿ. ಉತ್ತರ ಕರ್ನಾಟಕ ಜನ ಎಲ್ಲ ಸೇರಿ ಮಾಡ್ತೀವಿ ಬಾ. ಗೊತ್ತಾಕೈತಿ ನಿನಗೆ. ನಮ್ಗೇನು ಕಾನೂನು ಗೊತ್ತಿಲ್ಲ ಅಂದ್ರೆ ನಿನ್ಗೆ ಒಬ್ಬಕ್ಕಿಗೆ ಗೊತ್ತೈತಿ. ದುಡ್ಡು ಆದ ತಕ್ಷಣ ಕಾನೂನು ಒಬ್ಬರಿಗೆ ಗೊತ್ತಂತ ನೀನು ಅನ್ಕೊಳ್ಕೋಬೇಡ. ಕಾನೂನು ಈಗಿನ ಪ್ರಪಂಚದಲ್ಲಿ, ಈಗಿನ ನಡವಳಿಕೆಯಲ್ಲಿ, ಈಗಿನ ಇದರಲ್ಲಿ ಎಲ್ಲರಿಗೂ ಗೊತ್ತೈತಿ ಕಾನೂನು. 10 ವರ್ಷ ಮಕ್ಳಿಗೆ ಹೋಗಿ ಕೇಳ ಗೊತ್ತಿರ್ತಿ ಕಾನೂನು ಬಗ್ಗೆ ಎಲ್ಲ ಆಗೈತಿ. ಹೋಗ್ಲಿ ಬಿಡ ಅಂತ ಎಲ್ಲರೂ ಸುಮ್ಮನೆ ಅಷ್ಟು ಹೇಳಕತ್ತಾರಂದ್ರೆ ಮತ್ತೆ ನಿನ್ನೆ ಮೊದಲು ಬೇರೆ ಮತ್ತೆ ನಿನ್ನೆ ಬೇರೆ ಹೇಳೋದು. ಮತ್ತೆ ಹುಟ್ಟಿಸ್ಕೊಂಡು ಮಾತಾಡತ್ತಾರ. ಹೌದವು ನಾವು ಹುಟ್ಟುತ್ತಲೇನೆ ನೀನು ಶತ್ರುವಾಗಿ ಹುಟ್ಟಿದ್ವಿ ನೋಡು. ಅದಕ್ಕೋಸ್ಕರ ಹುಟ್ಟಿಸ್ಕೊಂಡು ಮಾತಾಡತ್ತೀವಿ ನಿನ್ನ ಮೇಲೆ. ನೀವು ನನ್ನ ಶತ್ರು ನೋಡು. ಅದಕ್ಕೋಸ್ಕರ ನಿನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇಷ್ಟು ದಿವಸ ನಿಮ್ಗೆ ಸಪೋರ್ಟ್ ಕೊಟ್ಕೊಂಡು ಇಷ್ಟು ದಿವಸ ನಿಮ್ಮ ವಿಡಿಯೋ ನೋಡ್ಕೊಂಡು ಮಾಡಿದೆವು. ಉತ್ತರ ಕರ್ನಾಟಕ ಜನ ನಾನು ಒಬ್ಬಕ್ಕಿನೇ ಸಪೋರ್ಟ್ ಕೊಟ್ಟಿನಂತಲ್ಲ. ನಮ್ಮ ಇಡೀ ಉತ್ತರ ಕರ್ನಾಟಕ ಜನ ಎಂಥ ವಿಶಾಲವಾದ ಹೃದಯದ ನಿಮಗೇನು ಗೊತ್ತೈತಿ. ನಮ್ಮ ಉತ್ತರ ಕರ್ನಾಟಕ ಜನ ಎಷ್ಟು ಮಾತು ಖಡಕದಾವ ನೋಡು. ಮನಸ್ಸು ಅಷ್ಟು ಮೃದುವಾಗೈತಿ. ಅದು ಪ್ರತಿ ಇಡೀ ದೇಶಕ್ಕೆ ಗೊತ್ತೈತಿ ಉತ್ತರ ಕರ್ನಾಟಕ ಜನ ಹೆಂಗೆ ಅಂತ ಹೇಳ್ಬಿಟ್ಟು. ನೀನು ಉತ್ತರ ಕರ್ನಾಟಕ ದಕ್ಷಿಣ ಕರ್ನಾಟಕ ಭೇದ ಭಾವ ಮಾಡಿ ಮಾತಾಡ್ತೀನಿ ನೋಡು. ನಿನ್ನಂಥವ್ರು ಇನ್ನೊಂದು 10 ಜನ ಇದ್ರು ಜಗ ಉದ್ಧಾರನೇ ಅಷ್ಟೇ. ಏನು ಮಾತಾಡ್ತಿ ತಾಯಿ ನೀನು? ಅದೇನು ದೇವ್ರು ಬಾಯಿ ಕೊಟ್ಟಿದ್ದಾನಂತ, ಫ್ರೀಯಾಗಿ ಬಾಯಿ ಕೊಟ್ಟವನು ಭಗವಂತ ಅಂತ ಏನೇನೋ ಮಾತಾಡಕತ್ತಿ. ನಾನು ಇದನ್ನೇ ಹೇಳೋದು, ಉತ್ತರ ಕರ್ನಾಟಕ ಸಹವಾಸಕ್ಕೆ ಬಂದರೆ ಸರಿ ಇರಲ್ಲ ಅಷ್ಟೇ.
ಎಷ್ಟು ಜನ ಇವಾಗ ಉತ್ತರ ಕರ್ನಾಟಕ ಜನ ವಿಡಿಯೋ ಮಾಡಿ ಹಾಕಿದಾರೆ, ನಿನ್ನ ತಪ್ಪು ನಿನ್ನ ಸಾರಿ ಕೇಳೋವರೆಗೂ ಬಿಡಲ್ಲ ಅಂತ ಹೇಳಿದ್ರು ಕೂಡ ನೀನು ಅದ್ರ ಮೇಲೂ ನೀವು ಹುಟ್ಟಿಸ್ಕೊಂಡು ಮಾತಾಡ್ತೀರಿ ಅಂತ ಹೇಳ್ತೀರಿ ನೋಡಿ. ಅವಾಗೆ ಬೆಂಕಿ ಹತ್ತದಂಗೆ ಆಗ್ಬಿಡುತ್ತೆ ನಮಗೆ. ಫಸ್ಟೇ ಹತ್ಕೊಂಡು ಉರಿಯಾಕತ್ತೈತಿ ನಮ್ಗೆ ಉತ್ತರ ಕರ್ನಾಟಕ ರಗಡು ನೋಡ್ತೀನಿ, ಅವ್ರದ್ದು ಅದು ನೋಡ್ತೀನಿ ಅಂತ. ಆ ಮಕ್ಕಳ ಬಗ್ಗೆ ಶಾಪ ಹಾಕಿ ನೀನು ಕರ್ಪೂರ ಹಚ್ಚೋದು, ನೀನು ಇಷ್ಟೆಲ್ಲ ಮಾಡಿದಕ್ಕೆ ದಗದಾಗ ಹತ್ತಿ ಉರಿಯಾಕತ್ತೈತಿ ಉತ್ತರ ಕರ್ನಾಟಕ ಜನಕ್ಕೆ. ಅದ್ರ ಬೆಲೆ ಮತ್ತೆ ಹುಟ್ಟಿಸ್ಕೊಂಡು ಮಾತಾಡ್ತಾರೆ ಇಲ್ಲದೆ ಅಂದೇ ಇರೋದು ಅಂದಿನ ಅಂತ ಸುಳ್ಳು ಮಾತಾಡ್ಲಕತ್ತಾರ ಅಂದಾಗ ಇನ್ನೂ ಬೆಂಕಿ ಹತ್ತು ಬಿಡ್ತೈತಿ ನಮಗೆ ಉತ್ತರ ಕರ್ನಾಟಕ ಮಂದಿಗೆ. ಸುಳ್ಳು ಅಂದ್ರೆ ಬೆಂಕಿ ಹತ್ತು ಬಿಡ್ತೈತಿ. ನಾವು ಒಟ್ಟ ಸುಳ್ಳು ಮಾತಾಡೋದಲ್ಲ ಉತ್ತರ ಕರ್ನಾಟಕ ಮಂದಿ, ತಿಳ್ಕೊಂಬಿಡ್ರಿ ಫಸ್ಟ್. ಉತ್ತರ ಕರ್ನಾಟಕ ಮಂದಿ ಸುಳ್ಳು ಮಾತಾಡಲ್ಲ, ಸತ್ಯ ಮಾತಾಡೋಕೆ ಕೆಟ್ಟವ್ರು ಆತವ್ರು ಅವರು. ಅದನ್ನು ತಿಳ್ಕೊರಿ. ನಿಮ್ಮಂಗೆ ಸುಳ್ಳು ಮಾತಾಡಿ ಗುಜು ಮಾಡಿ ಗಜ ಮಾಡಿ ಅದೆಲ್ಲ ನಮ್ಮ ಇದರಲ್ಲೇ ಇಲ್ಲ. ನಮ್ಮ ಉತ್ತರ ಕರ್ನಾಟಕ ಜನ ಎಲ್ಲ ಯಾರನ್ನೂ ಅಷ್ಟು ಮಾತಾಡಲ್ಲ. ಈ ಇಡೀ ಇಷ್ಟು ದೊಡ್ಡ ಪ್ರಪಂಚದಲ್ಲಿ ಇಷ್ಟು ಯೂಟ್ಯೂಬರ್ ಯಾರೂ ನಿನ್ನ ಥರ ಮಾತಾಡಿದ್ರೆ ನಾವು ಕೇಳಲೇ ಇಲ್ಲ. ನಿನ್ನ ಬಾಯಿಲ್ಲ ಫಸ್ಟ್ ಟೈಮ್ ಇಷ್ಟು ಒಬ್ಬರನ್ನ ಒಂದು ದೇಶ ಒಬ್ಬರ ಭಾಷೆದ ಬಗ್ಗೆ ಒಬ್ಬರ ಮನೆ ಬಗ್ಗೆ ಇಷ್ಟು ಕೇವಲವಾಗಿ ನೀನು ಮಾತಾಡ್ತಿರೋದು ಇದೇ ಫಸ್ಟ್ ನೀನು ಕೇಳ್ತಾ ಇರೋದು. ಅಲ್ಲ ಮಕ್ಕಳನ್ನ ದೇವ್ರ ಸಮಾನ ಅಂತ ಮಕ್ಕಳ ಮೇಲೆ ಶಾಪ ಹಾಕಿ ಕರ್ಪೂರ ಹಚ್ತಿಯಲ್ಲ. ಭಗವಂತ ಅದಾನ ಕರ್ಮ ರಿಟರ್ನ್ ಯಾರಿಗೆ ಭಗವಂತ ಕರ್ಮ ರಿಟರ್ನ್ ಕೊಡ್ತಾನಂತ ಮುಂದೆ ಒಂದು ದಿವ್ಸಕ್ಕೆ ನಿನಗೆ ಗೊತ್ತಾಕೈತಿ. ಅರ್ಥ ಮಾಡ್ಕೊ ಫಸ್ಟ್. ಬಿಡಂಗಿಲ್ಲ. ನಮ್ಮ ಉತ್ತರ ಕರ್ನಾಟಕ ಜನ ನಿತ್ತೈತಿ ಧ್ವನಿ ಎದ್ದು ನಿಂತು ಇಷ್ಟು ವಿಡಿಯೋ ಮಾಡಿ ಹಾಕ್ಯಾರಂದ್ರೆ ಅವ್ರು ನಿಮ್ಮನ್ನು ಬಿಡಂಗಿಲ್ಲ, ಸುಮ್ಮನೆ ಬಿಡಕ್ಕೆ ಸಾಧ್ಯನೇ ಇಲ್ಲ. ತಿಳ್ಕೊಂಬಿಡು ನೀ. ಕೆಣಕ್ ಬಿಟ್ಟು ನೀ ಏನು ಹೇಳ್ತಾರಲ್ಲ ಮಾತು ಶಾಸ್ತ್ರ ಹೇಳ್ತಾರಲ್ಲ, ಏನೋ ಸುಮ್ಮ ಮಲ್ಕೊಂಡ್ರೆ ಹಾವಿನ ಹೆಡಿ ಮೇಲೆ ಹೊಡೆದು ಎಬ್ಬಿಸಿ ಅಂದಂಗೆ ಉತ್ತರ ಕರ್ನಾಟಕ ಜನಕ್ಕೆ ಎಬ್ಬಿಸಿ ಕುಂದ್ರಿಸ್ಬಿಟ್ಟು ನೀನೇ. ಅವ್ರ ಪಾಡಿಗೆ ಅವ್ರ ಜೀವನದಾಗ ಅವ್ರವ್ರ ವಿಜಯಾಗಿ ಅವ್ರ ಜೀವನದಲ್ಲಿ ಅವ್ರು ಏನು ವಿಡಿಯೋ ಮಾಡ್ಕೋ ಡೈಲಿ ಬ್ಲಾಗ್ ಮಾಡೋದು ಅವ್ರ ಪಾಡಿಗೆ ಎಲ್ಲರೂ ಇದ್ರು. ಎಲ್ಲ ತಡವಿದ್ದೆ ನೀನೇ ತಾಯಿ. ಮೊದಲು ಬಂದು ನೀನೇ ತಡವಿ ನೀನೇ ಏನೋ ಹೇಳ್ತಾರಲ್ಲ ಒಟ್ಟು ಮೈ ಮೇಲೆ ಎಳ್ಕೊಂಡಾಗ ನಾ ಹಾದಿಗೆ ಹೋಗ ಮಾರಿ ಮೈ ಮೇಲೆ ಎಳ್ಕೊಂಡು ಕುತ್ತಿ ಅವಾಗ ಮಾರಿ ನೀನು ಎದುರಿಸ್ಬೇಕ ಈಗ ನೀನು ಸಾರಿ ಕೇಳೋವರೆಗೂ ಯಾರು ಬಿಡೋದಿಲ್ಲ ನಿನ್ನ ಬಗ್ಗೆ ವಿಡಿಯೋ ಮಾಡೋದು. ತಿಳ್ಕೊಂಬಿಡು ನೀ. ಎಷ್ಟು ದುರಾಂಕಾರ ಅಂತ ಮಾತಾಡಕತ್ತಿ. ಏನು ನಮ್ಮ ಹತ್ರ ದುಡ್ಡಿದ್ರೆ ನನ್ನ ಹತ್ರ ದುರಾಂಕಾರ ಐತಿ, ನನ್ನ ಹತ್ರ ದುರಾಂಕಾರ ಅದ, ನನ್ನ ಹತ್ರನೂ ಎಲ್ಲನೇ ಐತಿ, ಎಲ್ಲರಿಗೂ ಎಲ್ಲನೂ ಇರ್ತದೆ. ಅದನ್ನ ಎಲ್ಲಿ ತೋರಿಸ್ಬೇಕು ಅಲ್ಲೇ ತೋರಿಸ್ಬೇಕು, ಎಲ್ಲಿ ಮಾತಾಡ್ಬೇಕು ಅಲ್ಲೇ ಮಾತಾಡಬೇಕು. ಅದನ್ನು ಬಂದು ಪಬ್ಲಿಕಲ್ಲಿ ಬೇರೆ ಮತ್ತು ಉತ್ತರ ಕರ್ನಾಟಕ ರಗಡು ನೋಡ್ತೀನಿ ಚಿಕ್ಕ ಯೂಟ್ಯೂಬರು ಕಚ್ಚಡ ಯೂಟ್ಯೂಬರ್ ಅಂತ ಬೇರೆ ಟೈಟಲ್ ಬೇರೆ, ಅದಕ್ಕೆ ತಮ್ಮೆಲ್ ಬೇರೆ, ಅದಕ್ಕೆ ಏನು ಸ್ವಲ್ಪನೂ ಅನಿಸಿಲ್ಲ ಮನಸ್ಸಿಗೆ. ಏನು ಅನಿಸಿಲ್ಲ ನಿನಗೆ, ಅನಿಸಿಲ್ಲ ಅಂತ ನೀನು ಹಂಗೆ ಹಾಕಿ ನಿನಗೇನು ಇಲ್ಲೇ ಅನಿಸ್ತೈತಿ ನನಗೆ. ಏನೂ ಇಲ್ಲ. ಹೇಳ್ಯಾರ ಒಂದು 3-4 ಜನ 3 ಬಿಟ್ಟವ್ರು ಅಂತೇಳಿ ಹಂಗಾಗ್ಬಿಟ್ಟೈತಿ. ಕರೆನೇ ಇದು ಸುಳ್ಳು ಅಲ್ಲಿದು, ಅವ್ರು ಅಂತಿದ್ದು ಸುಳ್ಳೇ ಅಲ್ಲದು. ಗೊತ್ತಾನ? ನಾವು ಎಷ್ಟು ಇಷ್ಟಪಟ್ಟು ನೋಡ್ತಾಯಿದ್ದೀವಿ ನಿಮ್ಮ ವಿಡಿಯೋನ. ಇಷ್ಟು ನಿನ್ನ ಮೈಂಡ್ ಈ ಥರ ಆದಂತ ಗೊತ್ತಿದ್ದಿದ್ರೆ ಎಂದೋ ಅನ್ಸಬ್ಸ್ಕ್ರೈಬ್ ಮಾಡಿಬಿಡ್ತಿದ್ದೀವಿ ನಿನ್ನ ಚಾನಲ್ನ. ಒಳ್ಳೆಯವ್ರು ಶಾಣ್ಯಾರ ಶಾಂಗೆ ಒಳ್ಳೊಳ್ಳೆ ಅಳ್ಳಾಡಿಸ್ತಿದ್ರತ್ತ ಆ ಲೆಕ್ಕಕ್ಕೆ ಬಂದೀನಿ. ತಿಳ್ಕೊಂಬಿಡು. ದುಡ್ಡಾದಂತೇಳಿ ದುರಾಂಕಾರದಿಂದ ಒಟ್ಟ ಮೆರಿಬಾರ್ದು ಮನುಷ್ಯ. ದೇವ್ರು ಒಂದು ರೊಟ್ಟಿ ಕೊಟ್ಟನಂದ್ರೆ ತೊಡಿ ಮಾಡಿ ತಿನ್ನೋ ಮಂದಿ ನಮ್ಮ ಉತ್ತರ ಕರ್ನಾಟಕ ಜನ. ನೀನು ಅದೇ ರೀತಿನೇ ಇರಬೇಕು. ಪ್ರತಿಯೊಬ್ಬರೂ ಅದೇ ರೀತಿನೇ ಅದಾರ. ನೀನು ಮಾಡಕತ್ತಿ ನೋಡು, ನೀನು ಮಾಡೋದು ನಿನಗೆ ಚಂದ ಕಾಣಿಸೈತಿ, ನೀ ಮಾತಾಡೋ ಭಾಷೆ ನಿನಗೆ ಚಂದ ಅನ್ಸೈತಿ. ಉತ್ತರ ಕರ್ನಾಟಕದವ್ರಿಗೆ ಕನ್ನಡನೇ ಬರಲ್ಲ, ಕೋತಿಗಳು. ನೀನು ಕೋತಿ ಥರ ಕನ್ಸಕತ್ತಾರ ನಿನಗೆಲ್ಲ ಉತ್ತರ ಕರ್ನಾಟಕ ಜನಗಳು. ಕನ್ನಡ ಬರೋದಿಲ್ಲ, ಕನ್ನಡ ಬರಲ್ಲ. ಇಲ್ಲೇನು ಮಾತಾಡತ್ತೀವಿ ನಾವು ಸದ್ದು. ಇಷ್ಟೆಲ್ಲ ಜನ ವಿಡಿಯೋ ಮಾಡಿ ಹಾಕಿರಲ್ಲ, ಅವರೆಲ್ಲ ಯಾವ ಭಾಷೆ ಮಾತಾಡೋಣ ತಿಳ್ಕೊಂಡಿನಿ. ಇಷ್ಟು ದಿನ ನಾನು ತಡ್ಕೊಂಡಾರ. ಇದ್ರ ಮ್ಯಾಲೂ ನೀನು ಏನಾದರೂ ಸಾರಿ ಆಯ್ತು ನಂದು ತಪ್ಪಾಗೈತೆ ಅಂತ ಕೇಳಿಲ್ಲ, ಮತ್ತು ನೀವು ಹುಟ್ಟಿಸ್ಕೊಂಡು ಮಾತಾಡಾರ, ನನ್ನ ಬಗ್ಗೆ ಇಲ್ಲದೆ ಇರೋದೆಲ್ಲ ಮಾತಾಡಾರ. ನಾನು ಕಾನೂನಿಗೆ ಹೋಗ್ತೀನಿ, ಕೇಸ್ಗೆ ಹೋಗ್ತೀನಿ. ಹೋಗು, ಎಲ್ಲರೂ ಬರೋಕ್ಕೂ ತಯಾರಾದ್ರೆ ಉತ್ತರ ಕರ್ನಾಟಕ ಜನ. ಗೊತ್ತಾಕೈತೆ ಅವಾಗ ಯಾರು ತಪ್ಪೈತಿ ಯಾರು ಸರಿ ಐತಿ ಅನ್ನೋದು. ಇಡೀ ಪ್ರಪಂಚನ ನೋಡ್ಬಿಟ್ಟೈತಿ ಇಲ್ಲಿ ಯಾರು ತಪ್ಪದ ಯಾರು ಸರಿ ಅದ ಅಂತ ಹೇಳ್ಬಿಟ್ಟು. ನಿಮ್ಮ ಶೀರಿ ವಿಚಾರ ಬಗ್ಗೆ ಇಲ್ಲಿ ಯಾರೂ ಮಾತಾಡಿಲ್ಲ. ಇಲ್ಲಿ ಮಾತಾಡ್ತಿರೋದು ಉತ್ತರ ಕರ್ನಾಟಕ ಚಿಕ್ಕ ಯೂಟ್ಯೂಬರ್ ಕಚ್ಚಡ ಯೂಟ್ಯೂಬರ್. ಅದ್ರ ಬಗ್ಗೆ ಅಷ್ಟೇ ಮಾತಾಡಿದ. ಅದಕ್ಕೆ ನೀನು ಉತ್ತರ ಕೊಡಲೇಬೇಕು ನಮಗೆಲ್ಲರಿಗೂ ನೀನು ಸಾರಿ ಕೇಳಲೇಬೇಕು. ನೀನು ಉತ್ತರ ಕರ್ನಾಟಕ ಮಂದಿಗೆ ಅಂದಿದ್ದು ತಪ್ಪಾಗ್ಯದ ಅಂತ ಹೇಳ್ಬೇಕು. ಅವ್ರಿಗೆ ದುನೇ ಮಾತಾಡ್ಕೊನಿ, ಕೊಟ್ಟವರು ತೊಗೊಂಡವ್ರು ದುನೇ ಮಾತಾಡ್ಕೋರಿ. ನೀ ಶಾಪ ಹಾಕಿ ನೋಡು, ಅದು ನಿನ್ನ ಕರ್ಮ ನಿನಗೆ ಅನುಭವಿಸ್ತೈತಿ. ಮಕ್ಕಳಿಗೆಲ್ಲ ರಿಟರ್ನ್ ಕರ್ಮ ಎಲ್ಲಿಗೆ ಬರ್ತೈತಿ, ಅದೇ ರಿಟರ್ನ್ ಕರ್ಮ ಯಾರಿಗೆ ಬರ್ತೈತಿ ಗೊತ್ತಾಕೈತಿ ನಿನಗೆ. ಗೊತ್ತಾದಾಗ ನಿನಗೆ ಅವಾಗ ಅರಿಬೇಕೈತಿ, ಅಲ್ತನ ಗೊತ್ತಾಗೋದಿಲ್ಲ. ಮಾತಾಡಿ ನೋಡು, ಮಾತಿಗೆ ನೀನು ಅಷ್ಟೆಲ್ಲ ಮಾತಾಡೋದಕ್ಕೆ ಈಗ ಒಂದು ಸಾರಿ ಕೇಳೋದು ಕಷ್ಟ ಆಗ್ಬಿಟ್ಟೈತಿ ನಿನಗೆ. ಬಾಯಿಗೆ ಬಂದಂಗೆಲ್ಲ ಮಾತಾಡ್ಬಿಟ್ಟು ನೋಡೋಣ ಅಂತ. ಇದು ಎಲ್ಲಿವರೆಗೂ ಹೋಗ್ತೈತಿ ನಾವು ನೋಡ್ತೀವಿ. ಉತ್ತರ ಕರ್ನಾಟಕ ಜನ ಎಲ್ಲರೂ ನಿಂತಾರೆ. ಎಷ್ಟು ಜನದ ಮೇಲೆ ನೀನು ಕೇಸ್ ಹಾಕ್ತಿ, ಯಾರ ಮೇಲೆ ಕೇಸ್ ಹಾಕ್ತಿ ನೋಡೋಣ. ನಮಗೂ ಗೊತ್ತೈತಿ ಕಾನೂನು ಕಾಯ್ದೆ ಎಲ್ಲರಿಗೂ ಗೊತ್ತಿರೋದೈತಿ. ನಿನ್ನ ಕಾನೂನು ಎಷ್ಟು ಉದ್ದ ಐತಿ ಅಂತ ನೋಡ್ತೀವಿ ನಾವು. ವಯಸ್ಸಲ್ಲಿ ದೊಡ್ಡವರನ್ನು ಮರ್ಯಾದೆ ಗೊತ್ತಿಲ್ಲ. ಕತ್ತೆ ವಯಸ್ಸಾಯಿತು, ಅದ್ರ ವಯಸ್ಸಾಯಿತು, ಅವ್ರ ವಯಸ್ಸಿನ ಬಗ್ಗೆ ಮಾತಾಡ್ಲಿಕ್ಕೆ ಅಮ್ಮ ನಿಮ್ಮ ಹತ್ರ ಏನಾದರೂ ಹೇಳಿದ್ರ? ಬೇರೆದವ್ರ ಬಗ್ಗೆ ಮಾತಾಡೋಕ್ಕಿಂತ ಮುಂಚೆ ಸ್ವಲ್ಪ ಯೋಚನೆ ಮಾಡ್ಕೊಂಡು ಮಾತಾಡು. ಕತ್ತೆ ವಯಸ್ಸಾಗಲಿ ಏನೇ ವಯಸ್ಸಲ್ಲಿ ನಾಳೆ ಒಂದು ದಿವಸ ಅದು ನಮಗೂ ಆಕೈತಿ ಆ ವಯಸ್ಸು. ನಾವೇನು ಇಷ್ಟ ಶಾಶ್ವತ ಹಿಂಗೆ ಇರಲ್ಲ, ನಮಗೂ ಒಂದು ದಿವಸ ಬರ್ತೈತಿ ಕತ್ತೆ ವಯಸ್ಸು. ಅದನ್ನು ಅರ್ಥ ಮಾಡ್ಕೊರಿ ಫಸ್ಟ್. ಇನ್ನೊಬ್ರಿಗೆ ಕತ್ತೆ ವಯಸ್ಸು ಅಂತ ಹೇಳೋದಕ್ಕಿಂತ ಮುಂಚೆ ಒಬ್ಬರು ಹಾಕೊಳ್ಳೋ ಬಟ್ಟೆ ಬಗ್ಗೆ ಮಾತಾಡೋದು, ಒಬ್ಬರು ವಯಸ್ಸು ಬಗ್ಗೆ ಮಾತಾಡೋದು, ಒಬ್ಬ ಮಕ್ಕಳಿಗೆ ಶಾಪ ಇಡೋದು,
ಇದೇನ ಕಲ್ತಿರೋದಕ್ಕೆ ನಿಮಗೆಲ್ಲ ಇದನ್ನೇ ಕಲ್ತಿರೋದು ಅನಿಸ್ತೈತಿ ನೀವೆಲ್ಲ. ಯಾವ ಮನಸ್ಸು ಇಟ್ಕೊಂಡು ಮಾತಾಡ್ತಿರೋ ಈ ಮಾತುಗಳೆಲ್ಲ. ಓಕೆ ಫ್ರೆಂಡ್ಸ್, ಎಷ್ಟು ಮಾತಾಡಿದ್ರು ಅವ್ರಿಗೆ ಮನಸ್ಸಿಗೆ ಮುಟ್ಟಲ್ಲ ಅಂತ ಅನಿಸ್ತೈತಿ ನನಗೆ. ಎಷ್ಟು ಜನ ವಿಡಿಯೋ ಮಾಡಿ ಹಾಕಿದ್ರು ಅವ್ರಿಗೆ ಇನ್ನೂ ತಲುಪಿಲ್ಲ ಅನಿಸ್ತೈತಿ. ಅದನ್ನು ಅರ್ಥನೇ ಆಗಿಲ್ಲ ಅಂತ ನಾನು ಅನ್ಕೋತೀನಿ. ಆ ಮೈಂಡಿಗೆ ಅರ್ಥ ಆಗಲ್ಲ ಅಂತ ಅನಿಸ್ಬಿಟ್ಟೈತಿ ನನಗೂ ಕೂಡ. ಖರೇನ ಅರ್ಥ ಆಗಂಗೆ ಕಾಣಿಸಂಗಿಲ್ಲ. ಅರ್ಥ ಆಗಿತ್ತಂದ್ರೆ ನಿನ್ನೆ ವಿಡಿಯೋ ಮಾಡ್ತಾನೆ ಇರಲಿಲ್ಲ. ಹುಟ್ಟಿಸ್ಕೊಂಡು ಮಾತಾಡ್ತಾರಂತ ಆ ವಿಡಿಯೋ ಮಾಡ್ತಾನೆ ಇರಲಿಲ್ಲ ನಿನ್ನೆ. ಅರ್ಥ ಆಗಿತ್ತಂದ್ರೆ ಅರ್ಥ ಆಗಿಲ್ಲ ಅಂತ ಇಷ್ಟೆಲ್ಲ ಮಾತಾಡೋಳು ನೋಡ್ರಿ. ಅಂತ ಇದು ಎಲ್ಲಿವರೆಗೂ ಹೋಗ್ತೈತಿ. ಉತ್ತರ ಕರ್ನಾಟಕ ಜನ ಎಷ್ಟು ಜನ ಇದ್ರಿ, ಪ್ರತಿಯೊಬ್ಬರು ವಿಡಿಯೋ ಮಾಡ್ರಿ ಇವ್ರ ಬಗ್ಗೆ. ಅಂದ್ರೆ ಗೊತ್ತಾಕೈತಿ ಉತ್ತರ ಕರ್ನಾಟಕ ಜನ ಅಷ್ಟೊಂದು ಸರಳ ಅನ್ಕೊಂಡ್ಬಿಟ್ಟಾರಿ ಇವರು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಖಂಡಿತ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಮತ್ತೆ ಈ ವಿಡಿಯೋನು ಬೇರೆದವ್ರಿಗೆ ಶೇರ್ ಮಾಡಿ. ಉತ್ತರ ಕರ್ನಾಟಕ ಜನ ಎಷ್ಟಿದ್ರೆ ಎಲ್ಲರೂ ಕೂಡ ವಿಡಿಯೋ ಮಾಡಿ ಅಂತ ಕೇಳ್ಕೊತೀನಿ. ಬಾಯ್, ಎಲ್ಲರಿಗೂ ನಮಸ್ಕಾರ.